ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕೋಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ನಾನಿಲ್ಲಿ ಥ್ರೆಡ್ಗಳನ್ನ ತೊಗೊಂಡಿದ್ದೀನಿ. ಒಂದು ಸೈಡು 70 ಎಳೆ ಥ್ರೆಡ್ ಇದೆ, ಅದು ಡಬಲ್ ಆದಾಗ 140 ಎಳೆ ಥ್ರೆಡ್ ಆಗುತ್ತೆ. ಆ ಥರ ನಾನಿಲ್ಲಿ ಥ್ರೆಡ್ಗಳನ್ನ ತೊಗೊಂಡಿದ್ದೀನಿ. ಹಾಗೆ ಇರುತ್ತೆ. ಇನ್ನು ಇದಕ್ಕಿಂತ ಜಾಸ್ತಿ ಬೇಕಾದ್ರೂ ತಗೋಬೋದು, ಆದರೆ ಇದಕ್ಕಿಂತ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆವಾಗ ಕುಚ್ಚುಗಳು ತುಂಬ ಚಿಕ್ಕದಾಗಿ ಬರುತ್ತೆ, ಡಿಸೈನ್ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಹಾಗಾಗಿ ನೀವು 70 ಎಳೆ ಥ್ರೆಡ್ಗಿಂತ ಜಾಸ್ತಿನೇ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಈಗ ಈ ಥರ ನಾವು ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಇಲ್ಲಿ ನಾನು ಒಂದು ಕ್ರೋಶಾ ನೀಡಲ್ನ ತೊಗೊಂಡಿದ್ದೀನಿ. ಕ್ರೋಶಾ ನೀಡಲ್ನ ತೊಗೊಂಡು ರೆಡಿ ಕುಚ್ಚನ್ನು ನಾನು ರೆಡಿ ಮಾಡ್ಕೋತೀನಿ. ಈಗ ನೋಡಿ, ನೀಟಾಗಿ ಈ ಥರ ಇಟ್ಕೊಂಡು ನಾವು ಕ್ರೋಶಾ ನೀಡಲಲ್ಲೇ ಮಾಡ್ಕೋಬೋದು. ಇಲ್ಲ ಅಂತಂದರೆ ಇನ್ನೂ ಡೀಟೇಲಾಗಿ ನಿಮಗೆ ಇದ್ರ ಬಗ್ಗೆ ವಿಡಿಯೋ ಬೇಕು ಅಂತ ಅಂದರೆ ಆಲ್ರೆಡಿ ನಾನು ಯಾವ್ಯಾವ ರೀತಿ ನಾವು ರೆಡಿ ಮೇಡ್ ಟ್ಯಾಸಲ್ಸ್ನ ಮಾಡ್ಕೋಬೋದು ಅಂತನ ವಿಡಿಯೋನ ಮಾಡಿ ಹಾಕಿದ್ದೀನಿ. ಸೊ ಒಂದು ಸರಿ ಆ ವಿಡಿಯೋನ ಚೆಕ್ ಮಾಡಿದ್ರೆ ನಿಮಗೆ ಎರಡು ಥರ ನಾವು ಯಾವ ರೀತಿ ಥ್ರೆಡ್ನ ಅಂದರೆ ಈ ರೀತಿ ರೆಡಿಮೇಡ್ ಟ್ಯಾಸಲ್ಸ್ನ ರೆಡಿ ಮಾಡ್ಕೋಬೋದು ಅಂತನ ತಿಳಿಸ್ಕೊಟ್ಟಿದ್ದೀನಿ. ನೀವು ಆ ವಿಡಿಯೋನ ಚೆಕ್ ಮಾಡ್ಕೋಬೋದು. ಝರಿ ಥ್ರೆಡ್ನ ತೊಗೊಂಡು ನಾವಿಲ್ಲಿ ಕುಚ್ಚನ್ನು ಗಂಟು ಹಾಕ್ಕೋಬೇಕು. ನೋಡಿ, ಈ ಥರ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಬರಬೇಕು. ಅದಾದಮೇಲೆ ಒಂದು 2 ಟೈಮ್ಸ್ ನೋಡಿ ಈ ಥರ ಸುತ್ಕೋಬೇಕು. ಇದನ್ನು ಒಂದು 2 ಸರಿ ಈ ಥರ ಸುತ್ಕೊಂಡಾಗ ಟೈಟಾಗಿರುತ್ತೆ ಕುಚ್ಚು. ಅದಾದಮೇಲೆ 1 ಸರಿ ಅಥವಾ 2 ಸರಿ ಈ ಥರ ನಾಟ್ ಮಾಡ್ಕೋಬೇಕು. ನೋಡಿ, ಈ ಥರ ನಾಟ್ ಮಾಡಿಕೊಂಡು ಹಿಂದೆಗಡೆಯಿಂದ ನೋಡಿ ಈ ಥರ ಬ್ಯಾಕ್ ಟರ್ನ್ ಮಾಡಿಕೊಂಡು ಇದರೊಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ಆಚೆ ತಗೋಬೇಕು. ಆಚೆ ತಗೊಂಡು ಕುಚ್ಚು ನಮಗೆ ಎಷ್ಟುದ್ದ ಲೆಂತ್ ಬೇಕು ಅಂತ ಅಂದ್ಕೊಂಡಿರ್ತೀವಿ ನೋಡಿ, ಅಷ್ಟುದ್ದ ಲೆಂತನ್ನು ಬಿಟ್ಕೊಂಡು ನಾವು ಕೆಳಗಡೆ ಇರೋವಂಥ ಥ್ರೆಡ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ನೆಕ್ಸ್ಟು ಏನು ಇವಾಗ ಈ ಥರ ಉದ್ದ ತುಂಡ ಏನು ಬಂದಿರುತ್ತೆ ಅಲ್ವಾ, ಇವನ್ನ ಈ ಥರ ಇಟ್ಕೊಂಡು ಮತ್ತು ನೀಟಾಗಿ ಒಂದೇ ಸಮ ಇರೋ ಥರ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಟ್ಯಾಸಲ್ಲು ರೆಡಿ ಆಗುತ್ತೆ. ತುಂಬ ಫಾಸ್ಟಾಗೂ ಮಾಡ್ಕೋಬೋದು. ಇದೇ ಥರ ನಮಗೆ ಸ್ಯಾರಿಗೆ ಎಷ್ಟು ಬೇಕಾಗುತ್ತೆ ಅಲ್ವಾ, ಅಷ್ಟನ್ನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಈ ಒಂದು ಡಿಸೈನ್ನ ತೋರಿಸೋದಕ್ಕೆ ಅಂತ ಹೇಳಿ 4 ಟ್ಯಾಸಲ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಹಾಕೋದು ಅಂತನ ತೋರಿಸ್ಕೊಡ್ತೀನಿ ಈಗ. ಹಾಗೆಯೇ ಈ ಡಿಸೈನ್ನ ಹಾಕ್ಕೊಳ್ಳೋದಕ್ಕೆ ಅಂತ ನೋಡಿ ನಾನು ಈ ಥರ ಫ್ಲವರ್ ಬೀಡನ್ನ ತೊಗೊಂಡಿದ್ದೀನಿ. ಸ್ನೇಹಿತರೆ, ಈ ಥರ ಫ್ಲವರ್ ಬೀಡ್ ಇರ್ಬೋದು ಅಥವಾ ಇನ್ನೂ ಒಂದು 21 ಥರದ ಬೀಡ್ಸ್ಗಳಿದೆ ನನ್ನ ಹತ್ರ. ಇನ್ ಕೇಸ್ ನಿಮ್ಗೆ ಯಾರಿಗಾದರೂ ಅಂಗಡಿಗಿಂತನೂ ಕಮ್ಮಿ ಬೆಲೆಯಲ್ಲಿ ಕ್ವಾಲಿಟಿ ಇರುವಂಥ ಬೀಡ್ಗಳು ಬೇಕು ಅಂತ ಅಂದರೆ ನನ್ನ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ನಾನು ಬೇಕಾದರೆ ನಿಮಗೆ ಬೀಡ್ಸ್ಗಳನ್ನ ಕಳಿಸ್ಕೊಡ್ತೀನಿ. ಯಾವುದೇ ಥರ ಕೊರಿಯರ್ ಚಾರ್ಜಸ್ ಏನೂ ಇರೋದಿಲ್ಲ. ಹಾಗೆಯೇ ಫ್ರೀ ಡೆಲಿವರಿ ಇರುತ್ತೆ ನಿಮಗೆ. ಈಗ ನೆಕ್ಸ್ಟ್ ಯಾವ ರೀತಿ ಹಾಕೋದು ಅಂತನ ನೋಡೋಣ. ಇಲ್ಲಿ ನಾನು ನಾರ್ಮಲ್ ಹೆಮ್ಮಿಂಗ್ ನೀಡಲ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಸೈಡು 4 ಎಳೆ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ಅದು ಡಬಲ್ ಆದಾಗ 8 ಎಳೆ ಥ್ರೆಡ್ ಆಗುತ್ತೆ. ಆ ಥರ ಥ್ರೆಡ್ನ ತೊಗೋಬೇಕು. ಥ್ರೆಡ್ನ ತೊಗೊಂಡು ನೋಡಿ, ಫಸ್ಟು ಈ ರೀತಿ ನೀಡಲ್ ತಂದು ಒಂದು ಲಾಕ್ನ ಮಾಡ್ಕೋಬೇಕು. ಈ ಥರ ಟೈಟಾಗಿ ಒಂದು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಆದಮೇಲೆ ಇಲ್ಲಿ ನಾನು ಈ ಬೀಡನ್ನ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಬೀಡ್ ಹಾಕೋಬೇಕು. ಬೀಡ್ ಹಾಕಿ ಆದಮೇಲೆ ಒಂದು ಕುಚ್ಚನ್ನು ಹಾಕೋತೀನಿ. ಈ ಕುಚ್ಚನ್ನು ನಾವು ನೀಡಲ್ ಒಳಗಡೆ ಹಾಕೋಬೇಕಾದ್ರೆ ಕರೆಕ್ಟಾಗಿ ಇಲ್ಲೇನು ನಮಗೆ ಥ್ರೆಡ್ ಇರುತ್ತೆ ಅಲ್ವಾ, ಅದು ಪ್ರತಿಯೊಂದೂ ಬರಬೇಕು ಒಳಗಡೆ. ಆ ಥರ ನೋಡಿ ಹಾಕೋಬೇಕು. ಹಾಕ್ಕೊಂಡು ಮತ್ತೆ ಇಲ್ಲಿ ಇನ್ನೂ ಒಂದು ಬೀಡ್ ಹಾಕೋತೀನಿ. ಬೀಡ್ ಹಾಕ್ಕೊಂಡು ನೋಡಿ, ಈ ಬೀಡನ್ನ ಈ ಥರ ಹಿಡ್ಕೋಬೇಕು. ಹಿಂಗೆ
ಪಕ್ಕಕ್ಕೇ ಬರಬೇಕು, ಈ ಥರ ಪಕ್ಕಕ್ಕೆ ಬರಬೇಕು. ಆ ಥರ ನಾವು ಎಲ್ಲಿಗೆ ನೀಡಲ್ ಹಾಕಿ ಥ್ರೆಡ್ನ ತಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ಅಂತ ನೋಡ್ಕೋಬೇಕು. ನೋಡಿ ಇವಾಗ ಇಲ್ಲಿಗೆ ಹಾಕ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಸೊ ಇವಾಗ ಇಲ್ಲಿಗೆ ನಾನು ನೀಡಲ್ ಹಾಕಿ ಥ್ರೆಡ್ನ ಆಚೆ ತಗೋತೀನಿ. ಈ ಥರ ಆಚೆ ತಗೊಂಡು ಬೀಡೇನೋ ಲಾಕ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ, ಹಾಗೆಯೇ ಮತ್ತೆ ನೋಡಿ ಈ ಬೀಡ್ ಒಳಗಡೆಯಿಂದ ನೀಡಲ್ ಹಾಕಿ, ಅಂದರೆ ಬೀಡ್ ಹೋಲ್ ಒಳಗಡೆಯಿಂದ ನೀಡಲ್ ಹಾಕಿ ಥ್ರೆಡ್ನ ಈ ಥರ ಆಚೆ ತಗೋತೀನಿ. ಆಗ ನಮಗೆ ಈ ಥರ ಬರುತ್ತೆ. ಸೊ ಈಗ ಏನು ಮಾಡಬೇಕು ಅಂತಂದರೆ ಇನ್ನೊಂದು ಕುಚ್ಚನ್ನ ತಗೋತೀನಿ. ನೋಡಿ ಈ ಥರ ನಾವೇನು ಥ್ರೆಡ್ ಹಾಕ್ಕೊಂಡಿರ್ತೀವಲ್ಲ ಇದು ಬ್ಯಾಕ್ ಸೈಡಿಗೆ ಬರಬೇಕು. ನಾರ್ಮಲಾಗಿ ಇರೋದು ಈ ಥರ ಸಾದಾ ಇರೋದು ಫ್ರಂಟ್ ಸೈಡಿಗೆ ಬರಬೇಕು. ಆ ಥರ ನೋಡಿ ಹಾಕ್ಕೋಬೇಕು. ಈಗ ಮತ್ತೆ ಅದೇ ಥರ ಫುಲ್ ಎಲ್ಲ ಥ್ರೆಡ್ಡು ನೀಟಾಗಿ ಬರೋ ಥರ ನೋಡಿಕೊಂಡು ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡು ನೆಕ್ಸ್ಟ್ ಇನ್ನೊಂದು ಬೀಡನ್ನ ಹಾಕೋತೀನಿ. ಹಾಕಿ ಇದನ್ನು ಕೂಡ ಅಷ್ಟೇ ನೋಡಿ ಈ ಥರ ನೋಡಿಕೊಂಡು ಇದ್ರ ಪಕ್ಕನೇ ಬರಬೇಕು ಬೀಡು. ಆ ಥರ ನೀರೆಲ್ಲ ಹಾಕಿ ಥ್ರೆಡ್ನ ತಗೋತೀನಿ. ನೋಡಿ ಈ ಥರ ಬರಬೇಕು. ಮತ್ತು ಬೀಡ್ ಒಳಗಡೆಯಿಂದನೇ ಇದೇ ರೀತಿ ನೀಡಲ್ ಹಾಕಿ ಥ್ರೆಡ್ನ ಆಚೆ ತಗೋಬೇಕು. ಆಚೆ ತಗೊಂಡಾಗ ನಮಗೆ ನೋಡಿ ಕುಚ್ಚುಗಳು ಈ ಥರ ಬಂದಿರುತ್ತೆ. ಆಮೇಲೆ ಬೇಕಾದರೆ ನೀವು ಕುಚ್ಚು ಉದ್ದ ತುಂಡ ಇದ್ದರೆ ಅದನ್ನು ಕಟ್ ಮಾಡ್ಕೋಬೋದು. ಈಗ ನೋಡಿ ಏನು ಮಾಡಬೇಕಂದ್ರೆ ಇವೆರಡು ಕುಚ್ಚನ್ನು ಸೇರಿಸಿ ಇಲ್ಲಿ ಇದರೊಳಗಡೆಯಿಂದ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಆಚೆ ತಗೋಬೇಕು. ಎರಡು ಕುಚ್ಚು ಒಳಗಡೆಯಿಂದನೂ ತಗೋಬೇಕು. ಇದನ್ನು ನೋಡಿ ಈ ಥರ ಥ್ರೆಡ್ನ ಆಚೆ ತಗೋಬೇಕು. ಆಚೆ ತಗೊಂಡಾಗ ನಮಗೆ ಕುಚ್ಚನ್ನೋದು ಇನ್ನೂ ಸ್ಟಿಫಾಗಿ ಈ ಥರ ಕುತ್ಕೊಳ್ಳುತ್ತೆ ಬಂದು. ನೋಡಿ ಈ ಥರ ತಗೊಳ್ಬೇಕು. ತಗೊಂಡು ಈ ಥರ ಥ್ರೆಡ್ನ ತಗೊಂಡಿದ್ದಾಯ್ತಲ್ವ, ಇಲ್ಲೇನು ಮಾಡಬೇಕು ಅಂದರೆ ನೀವು ಬೇಕು ಅಂದರೆ ಇಷ್ಟೇ ಡಿಸೈನ್ ಮಾಡಿಕೊಂಡು ಇಲ್ಲಿ ನಾಟ್ ಮಾಡಿಕೊಂಡು 3 ಬೀಡು 2 ಕುಚ್ಚು ಈ ಥರ ಬರೋ ಥರ ಬೇಕಾದರೂ ಹಾಕ್ಬೋದು. ಆದರೆ ನಾನು ಇಲ್ಲಿ ನೆಕ್ಸ್ಟ್ ಇನ್ನೂ ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಈ ರೀತಿ ಬೀಡ್ ಹಾಕ್ಕೊಂಡು ನೋಡಿ ಕರೆಕ್ಟಾಗಿ ಇಲ್ಲಿ ಬರೋ ಥರ ನಾವು ಇಟ್ಕೋಬೇಕು. ಅಂದರೆ ಇಲ್ಲೇನು ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಈ ಗ್ಯಾಪ್ ಹತ್ರ ಈ ರೀತಿ ಇಟ್ಕೋಬೇಕು. ಇಟ್ಕೊಂಡು ಮತ್ತೆ ನಾವು ಇದ್ರೊಳಗಡೆಯಿಂದನೇ ಈ ರೀತಿ ನೀಡಲ್ನ ಚುಚ್ಕೊಂಡು ಥ್ರೆಡ್ನ ಆಚೆ ತೊಗೊಂಬರ್ಬೇಕು. ನೋಡಿ ಹಿಂಗೆ ಎಳ್ಕೋಬೇಕು. ಈಗ ಈ ಬೀಡ್ ಸ್ವಲ್ಪ ನಮಗೆ ಲೂಸ್ ಇರುತ್ತೆ ಅಲ್ವಾ, ಅದಕ್ಕೆ ಏನು ಮಾಡಬೇಕು ಅಂದರೆ ಈ ಬೀಡ್ ಒಳಗಡೆಯಿಂದ ನೀಡಲ್ ಹಾಕಿ ಮತ್ತು ನೋಡಿ ಈ ಥರ ಥ್ರೆಡ್ನ ಆಚೆ ತಗೋಬೇಕು. ಆಚೆ ತಗೊಂಡು ಇಲ್ಲೇನು ತುಂಬ ಟೈಟ್ ಮಾಡೋದಕ್ಕೇನು ಹೋಗ್ಬೇಡಿ. ಈಗ ಜಸ್ಟ್ ಈ ರೀತಿ ಎಳ್ಕೊಂಬಂದು ನೀವು ಬೇಕು ಅಂತ ಅಂದರೆ ನೋಡಿ ಈ ಥರ ಒಂದು ಲಾಕ್ ಥರ ಕೂಡ ಮಾಡ್ಕೋಬೋದು. ಇಲ್ಲಿ ಒಂದು ಲಾಕ್ ಥರ ಮಾಡ್ಕೋಬೇಕಾಗತ್ತೆ. ತಂದು ಇದರೊಳಗಡೆಯಿಂದ ಈ ಬೀಡ್ ಒಳಗಡೆಯಿಂದ ಈ ಥ್ರೆಡ್ ಒಳಗಡೆಯಿಂದ ಒಂದು ಲಾಕ್ ಮಾಡ್ಕೊಂಡ್ಬಿಡಬೇಕು. ಲಾಕ್ ಮಾಡಿ ಇದರೊಳಗಡೆಯಿಂದ ಮತ್ತೆ ನಾವು ನೀಡಲ್ನ ಆಚೆ ತಗೋಬೇಕು. ಆಚೆ ತಗೊಂಡು ಈ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡಿದಾಗ ನಮಗೆ ನೋಡಿ ಕುಚ್ಚನ್ನೋದು ಈ ಥರ ಬಂದಿರುತ್ತೆ. ಈ ಥರ 3 ಬೀಡ ಹಾಕ್ಕೊಂಡು 2 ಕುಚ್ಚು ಕಾಣಿಸೋ ಥರ ಆ ಥರ ಬೇಕಾದರೂ ಹಾಕೋಬೋದು. ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಫಸ್ಟ್ ಡಿಸೈನ್ನ ಈ ರೀತಿ ಹಾಕ್ಕೊಂಡಿದ್ದೀನಿ. ಅಂದರೆ ಫಸ್ಟ್ ಕುಚ್ಚನ್ನು ಈ ರೀತಿ ಹಾಕ್ಕೊಂಡಿದ್ದೀನಿ. 2ನೇ ಕುಚ್ಚನ್ನು ನಾನು ಆಗಲೇ ಹೇಳಿದೆ ಅಲ್ವಾ ನಿಮಗೆ, ಈ ಥರ ಬೇಕು ಅಂದ್ರೂ ಹಾಕೋಬೋದು ನೀವು ಅಂತ. ಸೊ ಇದೇ ಥರ ಹಾಕಿದ್ದೀನಿ ನೋಡಿ. 2 ಥರ ಹಾಕಿ ತೋರಿಸ್ತಿದ್ದೀನಿ.
ಈ ಡಿಸೈನ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಡೀಟೇಲಾಗಿ ಎಲ್ಲದನ್ನು ಹೇಳಿದ್ದೀನಿ. ಈ ಡಿಸೈನ್ ಇಲ್ಲಿವರೆಗೂ ನೀವು ನಾನು 3 ಬೀಡ್ ಏನು ಹಾಕ್ಕೊಂಡೆ ಅಲ್ವಾ ಅಲ್ಲಿಗೆ ಸ್ಟಾಪ್ ಮಾಡಿಕೊಂಡ್ರೆ ಅಷ್ಟೇ ಆಗುತ್ತೆ. ಸೊ ಹಾಗಾಗಿ ಇದು ಈಸಿ ಇರುತ್ತೆ ಅಂತ ಇದನ್ನೇನು ನಾನು ತೋರಿಸ್ಕೊಡೋಕ್ಕೆ ಹೋಗಿಲ್ಲ. ನೋಡಿ ಡಿಸೈನ್ ಈ ಥರ ಬರುತ್ತೆ. ನೀವು ಯಾವುದೇ ಡಿಸೈನ್ ಹಾಕ್ಕೊಂಡ್ರೂ ಡಿಸ್ಟೆನ್ಸನ್ನು ಇಷ್ಟೇ ಬಿಟ್ಕೊಳ್ಳಿ, ಸಾಕಾಗುತ್ತೆ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.